ಸೊ ಡಿಯರ್ ಸ್ಟೂಡೆಂಟ್ಸ್, ಹೌ ಟು ಅನಲೈಸ್ ದ ರಿಸಲ್ಟ್ ಲೆಡ್ಜರ್. ಸೊ ನಿಮಗೆ ಇವಾಗ ರಿಸಲ್ಟ್ಸ್ ಏನ್ ಬಂದಿದೆ ಬೋರ್ಡ್ ಅಲ್ಲಿ ಅಥವಾ ನಿಮಗೆ ಗ್ರೂಪ್ ಅಲ್ಲಿ ಈ ತರ ಒಂದು ರಿಸಲ್ಟ್ ಲೆಡ್ಜರ್ ಹಾಕಿರ್ತಾರೆ. ಸೊ ಇದನ್ನ ಅನಲೈಸ್ ಮಾಡೋದು ಹೆಂಗ್ ಸರ್? ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ, ಎಕ್ಸಾಕ್ಟ್ಲಿ ಗೊತ್ತಾಗ್ತಲ್ಲ, ಮಾರ್ಕ್ಸ್ ಏನು, CGPA ಏನು ಅಂತ ಗೊತ್ತಾಗ್ತಾರ ಅಂತ ಹೇಳ್ತೀರಾ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಯಾವುದೇ ಬ್ರಾಂಚ್ ಆಗಿರ್ಲಿ, ಫಿಫ್ತ್ ಸೆಮ್ ಮಾತ್ರ ಮಾಡ್ತಾ ಇದ್ದೀನಿ. ಫೋರ್ತ್ ಸೆಮ್ ವರೆಗೆ ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ, ಅವ್ರಿಗೂ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಓಕೆ, ಫಿಫ್ತ್ ಸೆಮ್ಗೆ ಯಾವ ತರ ಅನಲೈಸ್ ಮಾಡಬೇಕು, ಪರ್ಟಿಕ್ಯುಲರ್ಲಿ C20 ಸಿಲೆಬಸ್. ಓಕೆ, C20 ಸಿಲೆಬಸ್ ಅಲ್ಲಿ ಈ ತರ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ನೋಡಿ, ಫಸ್ಟ್ ಥಿಂಗ್ ಮೇನ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ರಿಸಲ್ಟ್ ಬಂದಿರುತ್ತೆ ಇಲ್ಲಿ. ಓಕೆ, ಸೊ ರಿಸಲ್ಟ್ ಇಲ್ಲಿ ಡಿಸ್ಟಿಂಕ್ಷನ್ ಅಂತ ಬಂದಿರೋದು ಎಬೋ 70% ಇದ್ರೆ, 70% ಅಂಡ್ ಎಬೋ ಇದ್ರೆ ಡಿಸ್ಟಿಂಕ್ಷನ್ ಅಂತ ಬರುತ್ತೆ. 60 to 70 ಇದ್ರೆ ಫಸ್ಟ್ ಕ್ಲಾಸ್ ಅಂತ ಬರುತ್ತೆ. ಆಮೇಲೆ ಲೆಸ್ ದೆನ್ 60 ಇದ್ರೆ ಸೆಕೆಂಡ್ ಕ್ಲಾಸ್ ಅಂತ ಬರುತ್ತೆ. ಸೊ ಇಲ್ಲಿ ಪಿ ಅಂತ ಬಂದಿದೆ, ಪಿ ಅಂದ್ರೆ ಪಾಸ್ ಅಂತ, ಅಂದ್ರೆ ನೀವು ಫಿಫ್ತ್ ಸೆಮ್ ನ ಪಾಸ್ ಆಗಿದ್ದೀರಾ ಅಂತ. ಸೊ ಇಲ್ಲಿ ರಿಜಿಸ್ಟರ್ ನಂಬರ್ ಬರುತ್ತೆ, ಇಲ್ಲಿ ನೇಮ್ ಬರುತ್ತೆ, ಇಲ್ಲಿ ಫಾದರ್ ನೇಮ್ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಸಬ್ಜೆಕ್ಟ್ ನೇಮ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಬಂದಿರೋದು ಮಾರ್ಕ್ಸ್ ನಿಮ್ಗೆ. ಸೊ ಇದು ಬಂದು ಇಂಟರ್ನಲ್ ಮಾರ್ಕ್ಸ್, ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಎಷ್ಟಕ್ಕೆ? 240ಗೆ. ಆಮೇಲೆ ಇದು ಬಂದು ಥಿಯರಿ, ಎಕ್ಸ್ಟರ್ನಲ್ ಥಿಯರಿ. ಆಮೇಲೆ ಇದು ಬಂದು ಎಕ್ಸ್ಟರ್ನಲ್ ಲ್ಯಾಬ್, ಅಂದ್ರೆ ಎಕ್ಸಾಮ್ ಮಾರ್ಕ್ಸ್. ಇದು ಇಂಟರ್ನಲ್ ಮಾರ್ಕ್ಸ್. ಇವೆರಡು ಏನಾಗುತ್ತೆ, ದೀಸ್ ಟು ಆರ್ ಎಕ್ಸ್ಟರ್ನಲ್ ಮಾರ್ಕ್ಸ್. ಈ ತರ ಅನಲೈಸ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ಬಂದು, ಈ ಪಾರ್ಟ್ ಬಂದು ದಿಸ್ ಇಸ್ ದ ಮಾರ್ಕ್ಸ್. ಓಕೆ, ಈ ಕಂಪ್ಲೀಟ್ ಪಾರ್ಟ್ ಏನಿದೆ ಇದು ಕಂಪ್ಲೀಟ್ ಇದೇನಾಗುತ್ತೆ. ಸೊ ದಿಸ್ ಇಸ್ ದ ಮಾರ್ಕ್ಸ್. ಓಕೆ, ಮಾರ್ಕ್ಸ್ ನೋಡ್ಬೇಕು ಅಂದ್ರೆ ಇಲ್ಲಿ ನೋಡ್ಬೇಕು ನೀವು ಇಲ್ಲಿ. ಸೊ ಇವೆರಡು ಇಂಟರ್ನಲ್ ಆಗುತ್ತೆ, ಇವೆರಡು ಎಕ್ಸ್ಟರ್ನಲ್ ಆಗುತ್ತೆ, ಇದು ಬಂದು ಇಂಟರ್ನಲ್ ಆಗುತ್ತೆ. ಓಕೆ, ಟೋಟಲ್ ಆಯ್ತು. ಸೊ ಇದು ಬಂದು ನೀವು ಎಕ್ಸಾಮ್ ಬರೆಯೋದು 42 ಬಂದಿದೆಯಲ್ಲ, ಇದು ಬಂದು 60 ಬರೆಯೋದು. ಸೊ ಪ್ಲಸ್ ಇದು ಬಂದು 100 ಬರೆಯೋದು. ಸೊ ಇದು 100, ಇದು 60, ಇದು 240ಗೆ. ಸೊ ಟೋಟಲ್ ಆಗಿ ಆಡ್ ಮಾಡಿದ್ರೆ 400 ಬರುತ್ತೆ. ನೀವು ಎಕ್ಸಾಮ್ ಬರೀತಾ ಇರೋದು ಕಂಪ್ಲೀಟ್ 400ಗೆ, ಅದ್ರಲ್ಲಿ ನೀವು ಸ್ಕೋರ್ ಮಾಡಿರೋದು ಇಷ್ಟು. ಅದಕ್ಕೆ ಒಂದು SGPA ಕೊಡ್ತಾರೆ ನೋಡಿ, ಫಿಫ್ತ್ ಸೆಮ್ SGPA ಇಲ್ಲಿ ಬರುತ್ತೆ ನೋಡಿ, ಬಂದಿದೆಯಲ್ಲ ಇಲ್ಲಿ. ಸೊ ದಿಸ್ ಇಸ್ ದ ಫಿಫ್ತ್ ಸೆಮ್ SGPA. ಆ ಪರ್ಟಿಕ್ಯುಲರ್ ಸೆಮ್ಸ್ ಇಲ್ಲೆಲ್ಲ ಬರೋದು SGPA. ನೀವು ಫಸ್ಟ್ ಸೆಮ್ ಅಲ್ಲಿ ಸ್ಕೋರ್ ಮಾಡಿದೀರಾ, ಸೆಕೆಂಡ್ ಸೆಮ್ ಅಲ್ಲಿ ಸ್ಕೋರ್ ಮಾಡಿದೀರಾ, ಥರ್ಡ್ ಸೆಮ್ ಅಲ್ಲಿ ಸ್ಕೋರ್ ಮಾಡಿದೀರಾ, ಫೋರ್ತ್ ಸೆಮ್ ಅಲ್ಲಿ ಸ್ಕೋರ್ ಮಾಡಿದೀರಾ. ಈ ಪಕ್ಕದಲ್ಲಿ ಬ್ರಾಕೆಟ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು, ಸೊ ಒನ್ ಅಂತಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಮಾಡಿದೀರಾ, ಅಂದ್ರೆ ಸೆಕೆಂಡ್ ಅಟೆಂಪ್ಟ್ ಹೋಗಿಲ್ಲ, ಅಂದ್ರೆ ಫಸ್ಟ್ ಟೈಮ್ ಬರೋದಾಗೆ ಎಕ್ಸಾಮ್ ರೆಗ್ಯುಲರ್ ಬರೋದಾಗೆ ಪಾಸ್ ಆಗಿದ್ದೀರಾ ಅಂತ. ಸೊ ಇಷ್ಟು ಅನಲೈಸೇಷನ್. ಸೊ ಇವಾಗ ಇಲ್ಲಿ CGPA ಕೊಡ್ತಾರೆ ನಿಮ್ಗೆ. ಸೊ ಮೇನ್ಲಿ ನಿಮ್ಗೆ DCT ಕನ್ಸಿಡರ್ ಆಗೋದು ಈ CGPA ಮತ್ತೆ ಈ ಪರ್ಸೆಂಟೇಜ್ ಕನ್ವರ್ಷನ್ ಅಂತ ಇದೆಯಲ್ಲ, 86.8 ಅಂತ. ಇದು ನಿಮ್ಗೆ DCTಗೆ ಇದು ಯುಟಿಲೈಸ್ ಆಗುತ್ತೆ. ಅಂದ್ರೆ ಇದೇ ಇಲ್ಲಿ ಏನ್ ಬರುತ್ತೆ ಇದೇ ತಗೊಂಡೋದು ನಿಮ್ಗೆ. ಸೊ ಇದನ್ನ 50% ಮಾಡ್ತಾರೆ ರ್ಯಾಂಕಿಂಗ್ ಕೊಡ್ಬೇಕಾದ್ರೆ. ಸೊ CGPA ಬಂದು 9.43. ಇದು ಹೆಂಗ್ ಬಂತು ಅಂತಂದ್ರೆ ನೋಡಿ, ಇಲ್ಲಿ ಇದೆಯಲ್ಲ ಕ್ರೆಡಿಟ್ಸ್ ಅರ್ನ್ಡ್, ಇಲ್ಲಿ ಇದೆಯಲ್ಲ ನೋಡಿ, ಇದು ಆಡಪ್ ಆಗ್ತಾ ಹೋಗುತ್ತೆ. 172, 204 ಈಚ್ ಕ್ರೆಡಿಟ್ಸ್ ಬರುತ್ತೆ ನಮ್ಗೆ ಇಲ್ಲಿ, ಅಂದ್ರೆ ಇಂಡಿವಿಜುವಲ್ ಕ್ರೆಡಿಟ್ಸ್. ಇಲ್ಲಿ ಕ್ರೆಡಿಟ್ಸ್ ಅರ್ನ್ಡ್ ಇದೆ ನೋಡಿ, ಇಲ್ಲಿ ಈಚ್ ಸೆಮಿಸ್ಟರ್ ಆಡಪ್ ಆಗ್ತಾ ಹೋಗುತ್ತೆ ನಮ್ಗೆ ಇಲ್ಲಿ. ಈ ಸೆಮಿಸ್ಟರ್ ಇಷ್ಟು, ಈ ಸೆಮಿಸ್ಟರ್ ಇಷ್ಟು ಅಂತ, ಇದ್ರದ್ದು ಪ್ಲಸ್ ಇದ್ರದ್ದು ಅಡಿಷನ್ ಡಿವೈಡ್ ಮಾಡಿದ್ರೆ ನಮಗೆ CGPA ಬರುತ್ತೆ. ಸೊ ದಿಸ್ ವಿಲ್ ಗೆಟ್ ದ CGPA. ಇದಕ್ಕೆ ಒಂದು SGPA CGPA ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರಲ್ಲಿ ಒಂದು ಫೈಲು ಇಟ್ಟಿದ್ದೀನಿ. ಆ ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಸೊ ನೀವು ಕ್ರೆಡಿಟ್ಸ್ ಅರ್ನ್ ಮಾಡಿದ ಎಷ್ಟು ಅಂದ್ರೆ 116, ಅಂದ್ರೆ ಇಷ್ಟರದ್ದು ಕಂಪ್ಲೀಟ್ 116 ಅರ್ನ್ ಮಾಡಿರೋದು ನೀವು ಇಲ್ಲಿ. ಸೊ ಇದು ರೇಷಿಯೋ ಇದು. ಓಕೆ, ಕ್ರೆಡಿಟ್ಸ್ ಅರ್ನ್ಡ್ ಮತ್ತೆ ರೇಷಿಯೋ ಬಂದು 240 ಪಾಯಿಂಟ್ಸ್ ಬರುತ್ತೆ ನಿಮ್ಗೆ ಇಲ್ಲಿ, ಅಂದ್ರೆ 240 ಪಾಯಿಂಟ್ಸ್ ನಿಮಗೆ ಅರ್ನ್ ಮಾಡ್ತೀರಾ ನಮ್ಗೆ ಇಲ್ಲಿ. ಆ ತರ. ಸೊ ತಲೆ ಕೆಡಿಸ್ಕೊಂಡ್ಬೇಡಿ, ಇಷ್ಟ ಇದು ಮಾಡ್ಕೊಳ್ಳಿ. ಅವರೆಲ್ಲ ಇಂಟರ್ನಲ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವ ತರ ಡೀಟೇಲ್ ಚೆಕ್ ಮಾಡಬೇಕು, ಹೆಂಗ್ ತರ ಇಂಡಿವಿಜುವಲ್ ಅಂದ್ರೆ ಒಂದು ವಿಡಿಯೋ ಇಟ್ಟಿದ್ದೀನಿ, SGPA and CGPA ಕ್ಯಾಲ್ಕುಲೇಷನ್ ಬಿಟ್ಟು ಆ ವಿಡಿಯೋ ನೋಡಿ, ಡೀಟೇಲ್ ಆಗಿ ಅರ್ಥ ಆಗುತ್ತೆ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿ. ಸೊ ಇದು ಪಾಸ್ ಆಗೋರ್ ಕತೆ ಆದ್ರೆ ನೋಡಿ, ಫೇಲ್ ಆದವ್ರ ಕತೆ ಏನು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಇದು ಬಂದು 10 CGPA ಇದೆ. ಸೊ ನಿಮಗೆ 10 CGPA ಬಂದಿರುತ್ತೆ. 10 CGPA ಬಂದಿದ್ರೆ ಅದೇ ಮ್ಯಾಕ್ಸಿಮಮ್, ಇದೇನ್ ಬರಲ್ಲ. ಕಡಿಮೆ CGPA ಬಂದ್ರೆ ಈ ತರ ಬರುತ್ತೆ ನೋಡಿ ಇಲ್ಲಿ. ಸೇಮ್ ಇದು ಇಷ್ಟೊತ್ತು ಏನ್ ಹೇಳಿದೆ ಸೇಮ್ ಥಿಂಗ್. ಇದು ಮಾರ್ಕ್ಸ್ ಆಗುತ್ತೆ, ಇದು ಇಂಟರ್ನಲ್, ಇದು ಎಕ್ಸ್ಟರ್ನಲ್, ಇದು ಎಕ್ಸ್ಟರ್ನಲ್, ಇದು ಇಂಟರ್ನಲ್. CIE ಇದು SEE. ಓಕೆ, SEE. ಸೊ ಪಾಸ್ ಆಗಿದ್ರೆ ಗ್ರೇಡ್ ಒಂದು B+ ಆಗಿದೆ, 24 ಕ್ರೆಡಿಟ್ಸ್ ಫಿಫ್ತ್ ಸೆಮ್ಗೆ ಅರ್ನ್ ಆಗಿದೆ. ಇದು ಕೊಡ್ತಾ ಇರೋದು ನಿಮ್ಗೆ ಇಲ್ಲಿ. ಸೊ ಇವನು ಫಿಫ್ತ್ ಸೆಮ್ ಬಂದು 8 ಇದೆ. ಓಕೆ, ಫೋರ್ತ್ ಸೆಮ್ ಬಂದು 7.31 ಇದೆ. ಇವೆಲ್ಲ ಆಡ್ ಅಪ್ ಮಾಡಿದ್ರೆ ನಿಮಗೆ CGPA ಬರುತ್ತೆ ನಿಮ್ಗೆ. ಓಕೆ, ಸೊ ಇದು ಬಂದು ಫಸ್ಟ್ ಕ್ಲಾಸ್ ಇದೆ. ಫಸ್ಟ್ ಕ್ಲಾಸ್ ಅಂತಂದ್ರೆ 60 to 70 ರೇಂಜ್, ಈ ರೇಂಜ್ ಇದ್ರೆ ಫಸ್ಟ್ ಕ್ಲಾಸ್ ಬರುತ್ತೆ. ಗ್ರೇಟರ್ ದೆನ್ 70 ಇತ್ತು ಅಂದ್ರೆ FCD ಬರುತ್ತೆ, ಅಂದ್ರೆ ಡಿಸ್ಟಿಂಕ್ಷನ್ ಬರುತ್ತೆ. FCD ಅಂದ್ರೆ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ಸೊ ನೀವು 6 ಸೆಮ್ ಕಂಪ್ಲೀಟ್ ಆದಾಗ ಇಲ್ಲಿ ನಿಮ್ಗೆ ಡಿಸ್ಟಿಂಕ್ಷನ್ ಬಂದಿದ್ರೆ ನಿಮ್ಗೆ ರಿಸಲ್ಟ್ ಅಂದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಏನ್ ಬರುತ್ತೆ ಅದು ಬಂದು ಡಿಸ್ಟಿಂಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದೆಲ್ಲ ಪಾಸ್ ಆಗಿರೋರ್ ಕತೆ ಆದ್ರೆ ನೆಕ್ಸ್ಟ್ ಬ್ಯಾಕ್ಲಾಗ್ ಇದ್ದವ್ರು ಏನ್ ಸರ್, ಬ್ಯಾಕ್ಲಾಗ್ ಇದ್ದವ್ರು ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಅದನ್ನ ಇಂಡಿಕೇಶನ್ ಆಗುತ್ತೆ ಇಲ್ಲಿ ನೋಡಿ. ಇದು ಫಿಫ್ತ್ ಸೆಮ್ ಇಲ್ಲವರಿಗೆ ಮ್ಯಾಥ್ಸ್ ಬ್ಯಾಕ್ಲಾಗ್ ಇದೆ.
ಸೊ ಅವ್ನು ಪಾಸ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಸೆಕೆಂಡ್ ಸೆಮ್ ಅನ್ನು ಬರುತ್ತೆ ಸಬ್ಜೆಕ್ಟ್ ನೇಮು, ಸಬ್ಜೆಕ್ಟ್ ಕೋಡು, ಸಬ್ಜೆಕ್ಟ್ ನೇಮ್, ಸಬ್ಜೆಕ್ಟ್ ಕೋಡು. ಫಿಫ್ತ್ ಸೆಮ್ಮು ಪಾಸ್ ಆಗಿದ್ದಾನೆ, ಸೆಕೆಂಡ್ ಸೆಮ್ಮು ಪಾಸ್ ಆಗಿದ್ದಾನೆ. ಪಿ ಅಂದ್ರೆ ಪಾಸ್, ಪಿ ಇಸ್ ನಥಿಂಗ್ ಬಟ್ ಪಾಸ್. ಇಲ್ಲಿ ಏನಾದ್ರೂ ಎಫ್ ಅಂತ ಬಂದಿದ್ರೆ ಇಟ್ಸ್ ನಥಿಂಗ್ ಬಟ್ ಫೇಲ್. ಓಕೆ, ಫೇಲ್. ನೋಡಿ ಇಲ್ಲಿದೆ, ನೋಡಿ ಇಲ್ಲಿ ಈ ಎಕ್ಸಾಂಪಲ್ ತಗೊಂಡಾಗ ಫಿಫ್ತ್ ಸೆಮ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಫೇಲ್ ಆಗಿದ್ದಾರೆ, ಫೋರ್ತ್ ಸೆಮ್ ಅಲ್ಲಿ ಲ್ಯಾಬ್ ಪಾಸ್ ಆಗಿದ್ದಾರೆ, ಫಸ್ಟ್ ಸೆಮ್ದು ಮ್ಯಾಥ್ಸ್ ಫೇಲ್ ಆಗಿದ್ದಾರೆ, ಫಸ್ಟ್ ಸೆಮ್ದು ಫಂಡಮೆಂಟ್ ಆಫ್ ಕಂಪ್ಯೂಟರ್ಸ್ FOC ಫೇಲ್ ಆಗಿದ್ದಾರೆ. ಸೊ ಈ ತರ ನೋಡಿ, ಇಲ್ಲಿ ಪಾಸ್ ಆಗಿರೋದು ಮಾತ್ರ ಕ್ರೆಡಿಟ್ಸ್ ಬರುತ್ತೆ ನಮ್ಗೆ, ಇಲ್ಲಿ ಗ್ರೇಡ್ ಬರುತ್ತೆ, ಮಿಕ್ಕಿದಕ್ಕೆಲ್ಲ ಎಫ್ ಅಂತ ಬರುತ್ತೆ. ನೋಡಿ ಪಾಸ್ ಆದ್ರೆ ಇಲ್ಲಿ ಗ್ರೇಡ್ಸ್ ಬರುತ್ತೆ. ನೋಡಿ ಪಾಸ್ಗೆ ಗ್ರೇಡ್ಸ್ ಅಂದ್ರೆ ಏನ್ ಮಾರ್ಕ್ಸ್ ಸ್ಕೋರ್ ಮಾಡಿದೀರಾ, ಆ ಏನ್ ಮಾರ್ಕ್ಸ್ ಸ್ಕೋರ್ ಮಾಡಿದೀರಾ ಈ ಮಾರ್ಕ್ಸ್ಗೆ ಕೊಡೋ ಗ್ರೇಡ್ ಇದು. ಸೊ ಇದು ಬಂದು 33 ಇದೆ, ಅದು 60, 100, ಇದು ಬಂದು 60 ಕೊಟ್ಟಿರೋದು. ಬಟ್ ಅದನ್ನ 100 ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೋ ಅದಕ್ಕೊಂದು ಗ್ರೇಡ್ ಕೊಡ್ತಾರೆ, ಅದು ಗ್ರೇಡ್ಸ್. ಸೊ ಇವೆಲ್ಲ ತಲೆ ಕೆಡಿಸ್ಕೊಂಡ್ಬೇಡಿ, ಇಂಟರ್ನಲ್ ಕ್ಯಾಲ್ಕುಲೇಷನ್ ಆಗುತ್ತೆ. ಜಸ್ಟ್ ವರಿ ಅಬೌಟ್ ದಿಸ್ ಒನ್, ಮೇನ್ಲಿ ಅದು ಮೇನು. ಇದೆಲ್ಲ ಆಡಪ್ ಆಗಿ ಬರುತ್ತೆ. CGPA ಇದೆಯಲ್ಲ ನೋಡಿ, ಈ CGPA ಇದೆಯಲ್ಲ ಇದೆಲ್ಲ ಈ ಸೆಮ್ದಲ್ಲ, ಇದು SGPA ಬಂದು ಈ ಸೆಮ್ದು. ಇಲ್ಲಿ ಬರುತ್ತಲ್ಲ ನೋಡಿ, ಇಲ್ಲಿ ಆಮೇಲೆ ಕ್ರೆಡಿಟ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಪಾಸ್ ಆದ್ರೂ ಕ್ರೆಡಿಟ್ಸ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಯಾಕೆಂದ್ರೆ ಇನ್ನ ಒಂದು ರಿಸಲ್ಟ್ ಬಂದು ಫೇಲ್ ಅಂತ ಇದೆ. ಯಾಕೆಂದ್ರೆ ಅವರು ಐ ಥಿಂಕ್ ಯಾವುದೋ ಒಂದು ಇನ್ನ ಕಟ್ಟಿಲ್ಲ. ಓಕೆ ನೋಡಿ, ಇದು ಒಂದು ಪಾಸಿಬಿಲಿಟಿ ಆಗುತ್ತೆ. ಇಲ್ಲಿ ಫೇಲ್ ಅಂತ ಬಂದ್ರೆ ಇಲ್ಲಿ ನೋಡಿ, ಇದೆರಡು ಪಾಸ್ ಆಗಿದ್ದಾರೆ, ಬಟ್ ಆದ್ರೂ ಬಂದಿಲ್ಲ ಅಂತಂದ್ರೆ ಯಾವ್ದೋ ಒಂದು ಎಕ್ಸಾಮ್ ಕಟ್ಟಿಲ್ಲ, ಫೇಲ್ ಆಗಿದ್ದಾನೆ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸೆಮ್, ಫಸ್ಟ್ ಸೆಮ್ ಅಲ್ಲಿ ಇವಾಗ ಮ್ಯಾಥಮೆಟಿಕ್ಸ್, ಆಟೋಮಿಕ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ DE ಇರುತ್ತೆ, DE ಫೇಲ್ ಆಗಿರ್ತಾರೆ, ಅದಕ್ಕೆ ಇಲ್ಲಿ ಬಂದಿರಲ್ಲ, ಫೇಲ್ ಅಂತ ಬಂದಿದೆ. ಎಲ್ಲ ಕ್ಲಿಯರ್ ಆದ್ರೆ ಮಾತ್ರ ನಿಮ್ಗೆ ಇಲ್ಲಿ ಕ್ಲಾಸ್ ಬರೋದು, ಫಸ್ಟ್ ಕ್ಲಾಸ್ ಬರುತ್ತೆ, ಇಲ್ಲ ಸೆಕೆಂಡ್ ಕ್ಲಾಸ್ ಬರುತ್ತೆ, ಇಲ್ಲ ಡಿಸ್ಟಿಂಕ್ಷನ್ ಬರುತ್ತೆ. ಸೊ ಇದು ಬಂದು ಇದು ಕನ್ಸಿಡರೇಷನ್ ಬರಲ್ಲ ಇಲ್ಲಿ, ಇದು ನಥಿಂಗ್ ಕನ್ಸಿಡರೇಷನ್. ಇಲ್ಲಿ ಬಂದಿದೆಯಲ್ಲ, ಇದು ಯಾವ್ದು ಕನ್ಸಿಡರೇಷನ್ ಬರಲ್ಲ. ನಿಮ್ಗೆ ಕನ್ಸಿಡರೇಷನ್ ಬರೋದೇ ಇಲ್ಲಿ ಬಂದಿರೋದು, ಇಲ್ಲಿದೆಯಲ್ಲ ಇದು CGPA ಕನ್ಸಿಡರೇಷನ್, ಇದು ಕನ್ಸಿಡರೇಷನ್ ಬರೋದು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರಿಯಲೈಸ್ ದಿಸ್ ಒನ್. ನಿಮಗೆ ಫೈನಲ್ ಅಕೌಂಟ್ ಆಗೋದು ಈ CGPA ಮತ್ತೆ ಈ CGPA ಪರ್ಸೆಂಟೇಜ್ ಕನ್ವರ್ಷನ್. ಸೊ ಇದು ಹೆಂಗ್ ಸರ್ ಆಗೋದು ಕನ್ವರ್ಷನ್ ಅಂತಂದ್ರೆ ಅದನ್ನು ಹೇಳ್ತಾ ಇದ್ದೀನಿ, ಅದನ್ನು ಹೇಳಿದೆ ಆಲ್ರೆಡಿ. ಓಕೆ, ಏನು ನಿಮ್ಮ ಪರ್ಸೆಂಟೇಜ್ ಇದೆ, ಫಾರ್ ಎಕ್ಸಾಂಪಲ್ ಇವಾಗ 7.5 CGPA ಇದೆಯಲ್ಲ, 7.5 ಮೈನಸ್ 0.75 ಮಾಡಿ ಯು ವಿಲ್ ಗೆಟ್ 6.75 ಇಂಟು 10 ಮಾಡಿದ್ರೆ ಯು ವಿಲ್ ಗೆಟ್ 67.5%. ಸೊ ಈ ತರ ಮಾಡ್ಬೇಕಿಲ್ಲಿ. ಏನ್ CGPA ಬಂದಿದೆ ಅದನ್ನ ಮೈನಸ್ 0.75 ಮಾಡಿ ಇಂಟು 10 ಮಾಡಿದ್ರೆ ಯು ವಿಲ್ ಗೆಟ್ ದ ಪರ್ಸೆಂಟೇಜ್. ಸೊ ಇದನ್ನ CGPA ಪರ್ಸೆಂಟೇಜ್ ಕನ್ವರ್ಷನ್ ಮಾಡೋದು. ದಿಸ್ ಇಸ್ ದ ಮೆಥಡ್ ಯು ಕ್ಯಾನ್ ಯುಟಿಲೈಸ್. ಈ ಮೆಥಡ್ ಅಲ್ಲಿ ಯುಟಿಲೈಸ್ ಮಾಡ್ಕೊಬಹುದು ನೀವು ಇಲ್ಲಿ. ಓಕೆ, ಸೊ ಇಷ್ಟು ಪಾಸ್ ಆದ್ರ ಕತೆ ಇದ್ರೆ, ಫೇಲ್ ಆದ ಕತೆ ಇದು. ಫೇಲ್ ಆದ್ರ ಕತೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಸೊ ಫೇಲ್ ಆಗಿದೆ, ರಿಸಲ್ಟ್ ಬಂದು ಫೇಲ್ ಅಂತ ಬಂದಿರುತ್ತೆ, ಕ್ರೆಡಿಟ್ಸ್ ಪೆಂಡಿಂಗ್ ಅಂತ ಬಂದಿರುತ್ತೆ, ಯಾಕಂದ್ರೆ ಇನ್ನ ಕ್ಲಿಯರ್ ಆಗಿರಲ್ಲ. ಆಮೇಲೆ ನಂಬರ್ ಆಫ್ ಅಟೆಂಪ್ಟ್ಸ್ ನೋಡಿ, ಇಲ್ಲಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಇವ್ರಿಗೆ ನಂಬರ್ ಆಫ್ ಅಟೆಂಪ್ಟ್ಸ್ ಬಂದು 4 ಇದೆ ಇಲ್ಲಿ, ಅಂದ್ರೆ 4 ಸಲ ಎಕ್ಸಾಮ್ ಬರೆದಿದ್ದಾರೆ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 2 ಸಲ ಎಕ್ಸಾಮ್ ಬರೆದಿದ್ದಾರೆ. ಸೊ ಇದು ನಂಬರ್ ಆಫ್ ಅಟೆಂಪ್ಟ್ಸ್ ಇದೆ. ಮಾರ್ಕ್ಸ್ ಕಾರ್ಡ್ ಅಲ್ಲೂ ಹಿಂಗೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೆಂಗ್ ಬಂದಿದೆ, ಮಾರ್ಕ್ಸ್ ಕಾರ್ಡ್ ಅಲ್ಲೂ ಹಿಂಗೆ ಬರುತ್ತೆ, ನಂಬರ್ ಆಫ್ ಬ್ರಾಕೆಟ್ ಅಟೆಂಪ್ಟ್ಸ್ ಬರುತ್ತೆ ನಿಮಗೆ, ನಂಬರ್ ಆಫ್ ಅಟೆಂಪ್ಟ್ಸ್ ಅಂತ ಬರುತ್ತೆ ಇಲ್ಲಿ ನಿಮಗೆ. ಸೊ ಅದಕ್ಕೆ ಚೆನ್ನಾಗಿ ಓದಿ ಅಂತ ಹೇಳೋದು. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಸೊ ND ಅಕಾಡೆಮಿ ಕಡೆಯಿಂದ ಯಾರು ಫೈನಲ್ ಇಯರ್ ಇದ್ದೀರಾ ಅನಲೈಸ್ ಮಾಡ್ಕೊಳ್ಳಿ. ಈ ತರ ಇದ್ರ ಮೇಲೆ ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬಹುದು. ND ಅಕಾಡೆಮಿಯಿಂದ ಕೋಚಿಂಗ್ ಕೊಡ್ತಾ ಇದೀನಿ, ಪ್ರೊವೈಡ್ ಮಾಡ್ತಾ ಇದೀನಿ. ಶಾರ್ಟ್ ಟರ್ಮ್ ಕೋರ್ಸು, ರೆಕಾರ್ಡೆಡ್ ಕೋರ್ಸು, LMR PPT ಮತ್ತೆ ಪೇಡ್ ಗೈಡೆನ್ಸ್. LMR PPT ಕೋರ್ಸ್ ಬಂದು ಕಂಪ್ಲೀಟ್ ಮೆಟೀರಿಯಲ್ ಬರುತ್ತೆ, ವಿಡಿಯೋಸ್ ಬರಲ್ಲ, ಮೆಟೀರಿಯಲ್ ಬರುತ್ತೆ, ಟೆಸ್ಟ್ ಬರುತ್ತೆ, ಮೆಟೀರಿಯಲ್ ಬರುತ್ತೆ, ಕಟ್ ಆಫ್ PDF ಬರುತ್ತೆ, ಎಲ್ಲ ಬರುತ್ತೆ ಕಂಪ್ಲೀಟ್. ಪೇಡ್ ಗೈಡೆನ್ಸ್ ಅಲ್ಲಿ LMR PPT ಕೋರ್ಸ್ ನ ಫ್ರೀ ಆಗಿ ನಾನು ಆಡ್ ಮಾಡ್ತೀನಿ. ಆಮೇಲೆ ರೆಕಾರ್ಡೆಡ್ ಕ್ಲಾಸ್ ತಗೊಂಡ್ರೆ ಅಥವಾ DCT ಕೋರ್ಸ್ ತಗೊಂಡ್ರೆ ನಿಮಗೆ ಪರ್ಸನಲ್ ಗೈಡೆನ್ಸ್ ಫ್ರೀ ಇರುತ್ತೆ ನನ್ನ ಕಡೆಯಿಂದ. ಓಕೆ, ಸೊ ND ಅಕಾಡೆಮಿದು ಮೋಟೋ ಇದೆ, ಬಿಲೀವರ್ಸ್ ಜಾಯಿನ್ ಅಸ್ ಅಂಡ್ ಸಿ ದ ಚೇಂಜ್. ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ. ಸೊ ಬಿಲೀವ್ ಮಾಡಿ ಬನ್ನಿ, ಎಲ್ಲ ಕಂಟೆಂಟ್ಸ್ ರೆಡಿ ಇದೆ. ಯು ಕ್ಯಾನ್ ಜಾಯಿನ್ ದ ಕೋಚಿಂಗ್. ಲೇಟ್ ಮಾಡಿದಷ್ಟು ಲೈವ್ ಕ್ಲಾಸಸ್ ಸಿಗಲ್ಲ ನಿಮಗೆ, ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ. ಓಕೆ, ದಿಸ್ ಇಸ್ ದ ರಿಸಲ್ಟ್ಸ್ ಓವರ್ ದ ಇಯರ್ಸ್, ND ಅಕಾಡೆಮಿ ರಿಸಲ್ಟ್ ಓವರ್ ದ ಇಯರ್ಸ್. ದಿಸ್ ಇಸ್ ದ ಥಿಂಗ್. ಓಕೆ, ಸೊ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪಿಂಗ್ ಮಾಡಿ, ಯು ಕ್ಯಾನ್ ಜಾಯಿನ್ ND ಅಕಾಡೆಮಿ. ಅಂಡ್ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರನ್ನ ಗೊತ್ತಿಲ್ಲ ಅಂತಂದ್ರೆ, ಅವ್ರು ಸಫರ್ ಆಗ್ತಾ ಇದ್ರೆ, ಗೊತ್ತಾಗ್ತಿಲ್ಲ ಯಾವ ತರ ಅನಲೈಸ್ ಮಾಡೋದು ಅಂದ್ರೆ, ಈ ವಿಡಿಯೋನ ಅವ್ರಿಗೆ ಕಳಿಸಿ. ಸೊ ದಿಸ್ ಇಸ್ ದ ವಿಡಿಯೋ, ಹೌ ಟು ಅನಲೈಸ್ ದ 5th ಸೆಮ್ ಎನಿ ಬ್ರಾಂಚ್. ಯಾವುದೇ ಬ್ರಾಂಚ್ ಆಗಿಲ್ಲ, ಒಂದು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಎಲ್ಲಾ ಬ್ರಾಂಚ್ಗೂ ಸೇಮ್ ಬರುತ್ತೆ. ರಿಸಲ್ಟ್ ಲೆಡ್ಜರ್ ನ ಯಾವ ತರ ಅನಲೈಸ್ ಮಾಡಬೇಕು, ಪರ್ಟಿಕ್ಯುಲರ್ಲಿ C20 ಸಿಲೆಬಸ್. ಓಕೆ, ಸೊ ದಿಸ್ ಇಸ್ ದ ವಿಡಿಯೋ ಫಾರ್ ಯು. ದಿಸ್ ಹೌ ಯು ಕ್ಯಾನ್ ರಿಯಲೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಉಮೇಶ್ ಫ್ರಮ್ ND ಅಕಾಡೆಮಿ.